ಕಾರ್ಮಿಕ ಮಿತ್ರ ಬಳಗದಿಂದ ವಾಸ್ಕೋಟ್ ವಿತರಣೆ ಹಾಗೂ 2026-27ನೇ ಸಾಲಿನ ಶಾಲಾ ಶೈಕ್ಷಣಿಕ ಪರಿಕರಗಳ ವಿತರಣೆ ಸಮಾರಂಭ. ಕಾರ್ಮಿಕ ಮಿತ್ರ ಬಳಗ ಶೃಂಗೇರಿ ವತಿಯಿಂದ ಇಂದು ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಾಸ್ಕೋಟ್ ವಿತರಣೆ ಹಾಗೂ 2026-27ನೇ ಸಾಲಿನ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಬಳಗದಿಂದ ಕೊಡಮಾಡುವ ಶಾಲಾ ಶೈಕ್ಷಣಿಕ ಪರಿಕರಗಳ ವಿತರಣೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕಾರ್ಮಿಕ ಮಿತ್ರ ಬಳಗದ ರಮೇಶ್ ಶೂನ್ಯಾರವರು ಕಾರ್ಮಿಕ ಮಿತ್ರ ಬಳಗ ನಡೆದು ಬಂದ ಹಾದಿ, ಸರ್ಕಾರಿ ಶಾಲೆಗಳಿಗೆ ಮಾಡಿದ ಸಹಾಯ, ಸಮಿತಿಯು ನಡೆಸಿದ ಸಾಮಾಜಿಕ ಕಾರ್ಯಗಳ ಬಗ್ಗೆ ವಿವರಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಕರ ನುಡಿಗಳನ್ನಾಡಿದ ಸಾಹಿತಿ, ಕನ್ನಡ ಸಾಹಿತ್ಯ ಪರಿಷತ್ತು ಶೃಂಗೇರಿ ತಾಲೂಕು ಅಧ್ಯಕ್ಷರಾದ ಆಗುಂಬೆ ಗಣೇಶ ಹೆಗಡೆ, ಮಕ್ಕಳು ಓದಿನೊಂದಿಗೆ ಸಂಸ್ಕಾರಯುತ ಜೀವನದ ಅಭ್ಯಾಸ ಮಾಡಿಕೊಳ್ಳಬೇಕು. ಇದನ್ನು ಮಕ್ಕಳಿಗೆ ಕಲಿಸುವ ಜವಾಬ್ದಾರಿ ಕೇವಲ ಶಾಲಾ ಶಿಕ್ಷಕರದ್ದಲ್ಲದೆ ಪೋಷಕರು ಕೂಡ ಹೊರಬೇಕು. ಇಂತಹ ಸಂಘ ಸಂಸ್ಥೆಗಳು ಕಷ್ಟಪಟ್ಟು ದಾನಿಗಳಿಂದ ಕೊಡಿಸುವ ಸವಲತ್ತುಗಳನ್ನು ಮಕ್ಕಳು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು. ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಪೆನ್ನು, ಪುಸ್ತಕದಲ್ಲಿ ಬರೆಯದೆ ಸ್ಲೇಟು ಬಳಪದಲ್ಲಿ ಬರೆದು ಅಳಿಸಿ ಪುನಃ ಬರೆದು ತುಂಬಾ ವಿಷಯಗಳನ್ನು ನೆನಪಿನಲ್ಲಿಡುತ್ತಿದ್ದವು. ಆದರೆ ಈಗ ವಿದ್ಯಾರ್ಥಿಗಳಲ್ಲಿ ನೆನಪು ಉಳಿಯುವುದು ಕಡಿಮೆಯಾಗಿದೆ ಎಂದರು. ಒಂದಿಷ್ಟು ವಿನೋದ, ಹಾಸ್ಯದೊಂದಿಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಉಪನ್ಯಾಸಕ ವೆಂಕಪ್ಪ ಆಚಾರ್, ವಿದ್ಯಾರ್ಥಿಗಳು ಅನುಕರಣೆ ಮಾಡಬಾರದು, ಬದಲಾಗಿ ಅರ್ಥೈಸಿಕೊಂಡು ಅಭ್ಯಾಸ ಮಾಡಬೇಕು ಹಾಗೂ ವ್ಯವಹರಿಸಬೇಕು ಎಂದರು. ಪಠ್ಯಪುಸ್ತಕದ ಅಭ್ಯಾಸದ ಜೊತೆಗೆ ಉತ್ತಮ ಸಂಸ್ಕಾರದ ಅಭ್ಯಾಸವು ವಿದ್ಯಾರ್ಥಿಗಳನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸುತ್ತದೆ ಎಂಬ ಕಿವಿಮಾತು ಹೇಳಿದರು. ವಿದ್ಯಾರ್ಥಿಗಳಿಗೆ ವಾಸ್ಕೋಟ್ ವಿತರಿಸಿ ಮಾತನಾಡಿದ ಸಹಾಯಕ ಪೊಲೀಸ್ ನಿರೀಕ್ಷಕ ಡಾಕ್ಟರ್ ಮೋಹನ್ ರಾಜಣ್ಣ, ವಿದ್ಯಾರ್ಥಿಗಳ ಪೋಷಕರಿಗೆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಹಾಗೂ ಎಚ್ಚರಿಕೆಯಿಂದಿರುವಂತೆ ತಿಳಿಸಿದರು. ಮೊಬೈಲ್ನಿಂದ ಆದಷ್ಟು ದೂರ ಉಳಿದರೆ ಮಾತ್ರ ವಿದ್ಯಾರ್ಥಿಗಳ ಜೀವನದಲ್ಲಿ ಸಫಲರಾಗಲು ಸಾಧ್ಯ. ವಿಶೇಷವಾಗಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯಿಂದಿರುವುದು ಪೋಷಕರ ಜವಾಬ್ದಾರಿ ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷರಾದ ಸೂರ್ಯಕಾಂತ್ ಶೆಟ್ಟಿಯವರು ಮಾತನಾಡಿ, ಇದು ಕೇವಲ ಸಹಾಯವಲ್ಲ, ಇದು ಕಾರ್ಮಿಕರ ಬೆವರು. ತಾಯಿಯನ್ನ ದೇವರ ಸ್ಥಾನದಲ್ಲಿ ನೋಡುವಂತೆ ತಂದೆಯನ್ನು ದೇವರ ಸ್ಥಾನದಲ್ಲಿ ನೋಡಿ, ಗುರುವಾಗಿ ನೋಡಿ. ನಿತ್ಯವೂ ತಂದೆ ತಾಯಿಯರಿಗೆ ನಮಿಸಿ ಬರುವ ಸಂಸ್ಕಾರವನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಬೇಕು ಎಂದು ತಿಳಿಸಿದರು. ನಂತರ ಮಾತನಾಡಿದ ಸುಮಂಗಲ ಆನಂದಸ್ವಾಮಿ, ಈಗ ಪೋಷಕರೇ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ಹೃದಯದಿಂದ ಭಾವನಾತ್ಮಕವಾಗಿ ಬರುವ ಅಮ್ಮ ಅಪ್ಪ ಎನ್ನುವ ಬದಲು ಡ್ಯಾಡಿ ಮಮ್ಮಿ ಎನ್ನುವಂತೆ ಮಕ್ಕಳನ್ನು ಬೆಳೆಸುತ್ತಾರೆ. ಸಣ್ಣವರಿಂದಲೇ ಸಂಸ್ಕಾರದ ಅಭ್ಯಾಸವನ್ನು ಮಾಡಿಸಬೇಕು. ವಿದ್ಯಾರ್ಥಿನಿಯರಿಗೆ ತಾವು ಧರಿಸುವ ಉಡುಪುಗಳು ಮೈ ಮುಚ್ಚುವಂತಿರಬೇಕು ಎಂಬ ವಿಷಯವನ್ನು ಪೋಷಕರೇ ಅರ್ಥ ಮಾಡಿಸಬೇಕು. ಇಲ್ಲವಾದರೆ ಮಕ್ಕಳು ಪಾಶ್ಚಿಮಾತ್ಯ ಜೀವನ ಶೈಲಿಗೆ ದಾಸರಾಗಿ ನಾಳೆ ಹೆತ್ತ ಪೋಷಕರನ್ನೇ ವೃದ್ಧಾಶ್ರಮದಲ್ಲಿ ಬಿಟ್ಟು ಬರುವ ಸಂದರ್ಭಗಳು ಎದುರಾಗುತ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳು ಉತ್ತಮ ಜೀವನ ಪಾಠವನ್ನು ಕಲಿಸುತ್ತಿವೆ. ಇದು ಹೀಗೆ ಮುಂದುವರಿಯಲಿ ಎಂದು ಅಭಿಪ್ರಾಯಪಟ್ಟರು. ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ದಿವಾಕರ್ ಭಟ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷೆ ಪ್ರತಿಭಾ, ಕಾರ್ಮಿಕ ಮಿತ್ರ ಬಳಗದ ಅಧ್ಯಕ್ಷರಾದ ಶ್ರೀಕಾಂತ್ ಎಸ್ಕೆ, ಶಾಲೆಯ ಮುಖ್ಯೋಪಾಧ್ಯಾಯರಾದ ವೀಣಾ, ಕಾರ್ಮಿಕ ಮಿತ್ರ ಬಳಗದ ಆನಂದಸ್ವಾಮಿ ಸೇರಿದಂತೆ ವಿದ್ಯಾರ್ಥಿಗಳ ಪೋಷಕರು ಮುಂತಾದವರು ಉಪಸ್ಥಿತರಿದ್ದರು. ನಮ್ಮೋರ್ ನ್ಯೂಸ್, ಇದು ನಿಮ್ಮ ಧ್ವನಿ.